ಸೂರ್ಯರೇ. ಅರೆ ಏನ್ ಆರ್ತಿಯವ್ರೆ ಇಷ್ಟೊಂದು ಖುಷಿ ಪಡ್ತೀರಾ? ಲಾಟ್ರಿ ಏನಾದ್ರು ಹೊಡಿತಾ? ಹೌದು ಸೂರ್ಯರೇ, ದೊಡ್ಡ ಲಾಟ್ರಿನೇ ಹೊಡೆದಿದೆ. ನಿಮ್ಗೂ ಪಾಲಿದೆ. ನನ್ಗ ಅದೇನು ಅಂತ ಹೇಳಿಪ್ಪ, ನಾನು ಖುಷಿ ಪಡ್ತೀನಿ. ಅಕ್ಕ, ಬಾವ, ತಂಗಿ, ಮೈದ್ನ ಅನ್ನೋ ಪ್ರೀತಿ ಲಾಟ್ರಿ ಹೊಡೆದಿದೆ. ಅರ್ಥ ಆಗ್ಲಿಲ್ವಾ? ಇವತ್ತು ಭಾವನ ಹತ್ರ ಮಾತಾಡ್ದೆ. ಅವ್ರು ಮೊದ್ಲಿನ ಥರನೇ ಪ್ರೀತಿ ವಾತ್ಸಲ್ಯದಿಂದನೇ ಮಾತಾಡಿದ್ರು ಸೂರ್ಯವ್ರೆ. ಭಾಸ್ಕರನು ಅಷ್ಟೇ, ಅದೇ ನೀವು ನಾಳೆ ಎಷ್ಟು ಉತ್ಸಾಹದಿಂದ ಇರ್ತೀರೋ ನಾವು ಅಷ್ಟೇ ಇರ್ತೀವಿ ಅಂತ ಹೇಳ್ದ. ಆಮೇಲೆ ಅಕ್ಕನೂ ಅಷ್ಟೇ ಸೂರ್ಯವ್ರೆ, ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ರಾಕಿನೂ ಅಷ್ಟೇ. ಸೂರ್ಯವ್ರೆ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಅದನ್ನು ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಹಾಲೆತ್ತ ಇದ್ದಾರಲ್ಲ, ಅವರು ಇವತ್ತು ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಮಕ್ಕಳು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ರು. ಅವರು ಏನು ಹೇಳಿಲ್ಲ ಸೂರ್ಯವ್ರೆ, ಬೇಜಾರು ಮಾಡ್ಕೊಳ್ಳಿಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಅತ್ತೆ ನಾಳೆ ಅಡುಗೆ ಕಾಂಪಿಟೇಷನ್ ಅಲ್ಲಿ ನೀನೇ ವಿನ್ ಆಗಬೇಕು, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿದ್ರು. ಆದರೆ ನಾನು ಅತ್ತೆ ನನಗೆ ಯಾರು ಗೆದ್ರೂ ಖುಷಿನೇ ಅಂತ ಹೇಳಿದೆ. ಸೂರ್ಯರೇ, ಅದಿಷ್ಟು ದಿನ ನಮ್ಮ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿ ಬಿದ್ದಿದ್ದೇನೋ, ಆದರೆ ಈಗ ಅವೆಲ್ಲ ದೂರ ಆಗಿ ಹೋಗಿದೆ. ನೋಡಿ, ನಾಳೆ ನನಗೆ ತುಂಬ ಕೆಲಸ ಇರುತ್ತೆ. ಆದಿತ್ಯನಿಗೆ ರಾಮನ್ ಡ್ರೆಸ್ ಹಾಕಿಸ್ಬೇಕು, ಪಾಪುನ ನೋಡ್ಕೊಳ್ಬೇಕು, ಅಡುಗೆ ಮನೆ ಕೆಲಸ ಇದೆ. ಇಷ್ಟು ಮಧ್ಯೆ ನಾನು ನಿಮ್ಮ ಹತ್ರ ಮಾತಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಬೇಜಾರು ಮಾಡ್ಕೊಳ್ಬಾರ್ದು, ಓಕೆನಾ? ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಸದ್ಯ ಈಗ್ಲಾದ್ರೂ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ನಿಮಗೆ ಅನ್ನಿಸ್ತಲ್ಲ? ನೀವು ಮಾತಾಡಬೇಡಿ ಅಂತ ಏನಾದರೂ ನಾನು ಹೇಳಿದ್ನಾ? ಹೇಳಿಲ್ಲ, ಆದ್ರೆ ಅವಕಾಶನೇ ಕೊಟ್ಟಿರ್ಲಿಲ್ವಲ್ಲ. ಸರಿ, ಮಾತಾಡಿ. ಏನಂತ ಮಾತಾಡ್ಲಿ ಆರ್ತಿವ್ರೆ? ನಿಮ್ಮ ಮಾತು ಕೇಳ್ತಾ ಕೇಳ್ತಾ ನನ್ನ ಮಾತೇ ಕಟ್ಟೋಯ್ತು. ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸು. ನಾವೆಲ್ಲರೂ ಜೊತೆಯಾಗಿರ್ಬೇಕು, ಒಟ್ಟಿಗೆ ಬಾಳ್ಬೇಕು ಅಂತ ಎಷ್ಟೆಲ್ಲ ಆಸೆ ಪಡ್ತೀರ. ಹಬ್ಬದಲ್ಲೂ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಎಷ್ಟೆಲ್ಲ ಒದ್ದಾಡ್ತಾ ಇರ ಆರ್ತಿವ್ರೆ. ನಿಮ್ಮಂಥ ಒಳ್ಳೆ ಮನಸ್ಸಿರೋ ಹೆಣ್ಣು ಯಾವ ಮನೇಲಿದ್ರು ಆ ಮನೆ ಯಾವತ್ತೂ ಒಡೆಯಲ್ಲ. ನೀವು ನನಗೆ ಹೆಂಡತಿಯಾಗಿ ಸಿಕ್ಕಿದ್ದು ನನ್ನ ಪುಣ್ಯ ಆರ್ತಿವ್ರೆ. ಏನೂ ಇಲ್ಲ, ನಿಮ್ಮಂಥ ಗಂಡ ಆಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನೋಡಿ, ನೀವು ನನಗೆ ಅಡುಗೆಗೆ ಹೆಲ್ಪ್ ಮಾಡಬೇಕು. ನಾನಾ? ನೀವೇ. ನಿಂಬೆಹಣ್ಣು ಶರ್ಬತ್ ಕೂಡ ಮಾಡಕ್ ಬರಲ್ಲ ನನಗೆ, ನಾನೆಂತ ಹೆಲ್ಪ್ ಮಾಡಲಿ? ಕಲಿಯೋ ಇಂಟ್ರೆಸ್ಟ್ ಇದೆ, ಕಲಿಬೋದು. ನಾನು ನಿಮಗೆ ಹೇಳ್ಕೊಡ್ತೀನಿ, ಆಗಲ್ವಾ? ಆಗಲ್ಲ ಅಂತ ಅಲ್ಲ, ಅವಶ್ಯಕತೆ ಇಲ್ಲ ಅಲ್ವಾ? ಇಲ್ದಿದ್ರೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ನಾ? ಹೌದಾ, ಸರಿ. ನನಗೂ ಏನೋ ಚೂರುಪಾರು ಗೊತ್ತಿದೆ, ಅದನ್ನು ಪ್ರಯೋಗ ಮಾಡಿ ನೋಡ್ತೀನಿ. ಸರಿನೋ ತಪ್ಪು ಅಂತ ಈಗಲೇ ಹೇಳಬೇಕು. ಈಗ್ಲಾ? ಕಾಂಪಿಟೇಷನ್ ಇರೋದು ನಾಳೆ. ನಾನು ಇನ್ನೂ ಪ್ರಯೋಗ ಶುರು ಮಾಡ್ತಾ ಇದ್ದೀನಿ, ಈಗಲೇ ಡಿಸಿಷನ್ ಹೇಳಿದ್ರೆ ಹೇಗೆ? ನೀವೇ ಯಾಕೆ ಹತ್ರ ಬರ್ತಾ ಇದ್ದೀರಾ? ಪ್ರಯೋಗ ಮಾಡ್ತಾ ಇದೀನಿ ಅಂದಲ್ವಾ? ಇದೇನಾ ನಿಮ್ಮ ಪ್ರಯೋಗ? ಹೌದು, ಇದೇ ನನ್ನ ಪ್ರಯೋಗ. ಅಮ್ಮ ಕರಿತಾ ಇದ್ದೆ. ಇಷ್ಟೊತ್ತಲ್ಲಿ ಎಂತ ಅಮ್ಮ ಕರೀತಾರೆ? ಸುಳ್ಳು ಹೇಳ್ತೀರಾ? ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದೀರಾ ಅಕ್ಕ. ಒಂದು ಚುಕ್ಕಿ ಮಿಸ್ ಆದ್ರೂ ರಂಗೋಲಿನೇ ಹಾಳಾಗ್ಬಿಡುತ್ತೆ. ಅಂಥದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ದೀರಾ. ರಂಗೋಲಿ ಹಾಕೋದು ಒಂದು ಕಲೆ, ಅದು ಬೇಕು ಅಂದ್ರೂ ಬರಲ್ಲ. ನೀವು ಕಲಾವಿದ್ರು ಬಿಡಿ ಅಕ್ಕ. ಅಲ್ವಾ? ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇರ್ತಲ್ಲ ಅಕ್ಕ. ಅವಳನ್ನ ಹೊಗಳ್ಬಿಟ್ರೆ ನಾನು ಹಿಗ್ಬಿಟ್ಟು ನಾಳೆಯಿಂದ ಅವಳೆಲ್ಲ ಕೆಲಸ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದಾಳೆ. ಹಂಗೆ ಅಷ್ಟು ಗೊತ್ತಾಗಲ್ವಾ? ಅಕ್ಕ, ಅಡ್ಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ ಅಂತ ಹೇಳಿದ್ರಿ ಅಲ್ವಾ? ಆಮೇಲೆ ಹರಟೆ ಮನೆ ಹಾಳು ಮಾಡುತ್ತೆ ಅಂತ ಕೇಳಿದ್ದೆ, ಹೌದಲ್ವಾ? ನಡಿ ಹೋಗೋಣ. ರಾಕಿ, ನಿನ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದೆ ಒಳ್ಳೇದಾಯ್ತು. ನೋಡ್ತೀಯಾ
ಬಣ್ಣದ ಬೆಳಗ್ಗೆ ಬಣ್ಣದ ಮಾತಾಡಿ ನನ್ನ ಕೈಲೇ ಎಲ್ಲ ಕೆಲಸ ಮಾಡ್ಸಕ್ ನೋಡಿದ್ಲು. ನನಗ್ ಗೊತ್ತಾಗಲ್ವಾ? ಸದ್ಯ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಜಾಣೆ ಕಣೆ ನಾನು. ಹೌದು ತುಂಬಾ ಜಾಣೆ. ಅಕ್ಕ ಈಗ ಅಡ್ಗೆಗೆ ರೆಡಿ ಮಾಡ್ಕೊಳ್ಳೋಣ. ಅಕ್ಕ ನಾವು ಮಾಡೋ ಅಡ್ಗೆನ ಸೀಕ್ರೆಟ್ ಆಗಿ ಇಟ್ಟಿದ್ದೀರಾ ತಾನೇ? ಮತ್ತೆ ಎಲ್ಲರಿಗೂ ಹೇಳ್ಕೊಂಬರಕ್ಕಾಗತ್ತಾ? ಒಂದ್ ನಿಮಿಷ ಬಂದೆ. ಆರ್ತಿ, ಇವತ್ತೇನ್ ಅಡ್ಗೆ ಮಾಡ್ತಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಕ್ಕ. ನೀವೇನ್ ಅಡ್ಗೆ ಮಾಡ್ತಾ ಇದ್ದೀರಾ? ನಾವು ಹೆಸರುಬೇಳೆ ಕೋಸಂಬರಿ, ಕಡ್ಲೆಬೇಳೆ ಹೈಗ್ರೀವ, ಇನ್ನೂ ಏನೇನೋ ಮಾಡ್ತಿದೀವಿ. ಹಾಗಾದ್ರೆ ನಿಮ್ ಜೊತೆ ಸೇರಿ ಅದನ್ನೇ ಮಾಡ್ತೀನಿ. ನೀನು ಅದನ್ನೇ ಮಾಡ್ತೀಯಾ? ಕಾಂಪಿಟೇಷನ್ ಅಲ್ವಾ ಅಕ್ಕ? ಎಲ್ಲ ಅಡ್ಗೆನ ಎಲ್ಲರೂ ಒಟ್ಟಿಗೆ ಸೇರ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನೀನ್ ಹೇಳೋದ್ ಸರಿಯಾಗೇ ಇದೆ ಕಣೆ. ಆದ್ರೆ ಅತ್ತೆ 10 ಜನಕ್ಕೆ ಊಟಕ್ಕೆ ಕರೆದಿದ್ದಾರೆ. ಎಲ್ಲರೂ ಒಂದೇ ಅಡ್ಗೆ ಮಾಡೋದಕ್ಕಿಂತ ಒಬ್ಬೊಬ್ರು ಒಂದೊಂದು ಅಡ್ಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಹೌದು. ಹಾಗಾದ್ರೆ ನಾನೇನ್ ಮಾಡ್ಲಿ? ನೀನು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡು. ಅದೇ ಅವಲಕ್ಕಿಗೆ ಮೊಸರು ಕಲ್ಸ್ಬೇಡ. ಜೊತೆಗೆ ಶಾವಿಗೆ ಪಾಯಸನೂ ಮಾಡ್ಲಾ? ಸೂಪರ್ ಆಗಿರುತ್ತೆ. ಸರಿ, ಹಾಗಾದ್ರೆ ನಾನು ರೆಡಿ ಮಾಡ್ಕೊಳ್ತೀನಿ. ಮಾಡು. ನೋಡ್ದ್ಯಾ ರಾಕಿ, ರಂಗೋಲಿ ಚೆನ್ನಾಗಿ ಬಿಟ್ಟಿದ್ದೀರಾ ಅಂತ ನಾನು ಹೊಗಳ್ಬಿಟ್ಟು ನನ್ನ ಕೈಯಲ್ಲೇ ಎಲ್ಲ ಕೆಲಸ ಮಾಡ್ಸಕ್ ನೋಡಿದ್ಲು. ಹೆಂಗೆ ನಾನು ಐಡಿಯಾ ಮಾಡಿದ್ದು? ಮಾಡ್ಕೋಬೇಕು ನಿಮ್ಮ ಐಡಿಯಾಕ್ಕೆ. ಅಲ್ಲಕ್ಕ, ಅವಳು ನಮ್ಮ ಕಾಂಪಿಟೇಟರ್. ಅವಳಿಗೆ ಹೋಗಿ ವಿನ್ ಆಗೋದಕ್ಕೆ ಗೈಡ್ ಮಾಡ್ತಾ ಇದ್ರು. ಗೊತ್ತಾಗಲ್ವಾ ನಿಮ್ಗೆ? ಇದಕ್ಕೆ ಗೊತ್ತಾಗಲ್ಲ ಕಣೆ. ಅವಳು ಏನ್ ಮಾಡಿದಾಳೆ ಅಂತ ನಮಗ್ ಗೊತ್ತಾದ್ರೆ ತಾನೇ ಅದನ್ನ ಹಾಳು ಮಾಡಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ಅವಳಿಗೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ಕೊಟ್ಟೆ. ಹೇಗೆ? ಸೂಪರ್ ಜಾಡಿ ತಾನೆ ನಾನು. ತುಂಬಾ ಜಾಣೆ ಅಕ್ಕ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ದೊಡ್ಡ ನಮಸ್ಕಾರ. ಯಾಕೇನಾಗ್ತಿದ್ಯಾ? ನಾನು ರಾಮ, ಶ್ರೀರಾಮ. ಇಲ್ಲ, ನೀನು ಡೂಪ್ಲಿಕೇಟ್. ಏಯ್, ಇವತ್ತು ರಾಮ್ ನವಮಿ. ರಾಮನ್ ಡ್ರೆಸ್ ಹಾಕೊಂಡ್ ಬಂದ್ರೆ ಅವರು ರಾಮನ್ ತರ ನನಗ್ ನಮಸ್ಕಾರ ಮಾಡು. ನಾನು ನಿನಗ್ ನಮಸ್ಕಾರ ಮಾಡ್ಬೇಕಾ? ಇಲ್ಲಪ್ಪ, ನೀನು ಯಾವ ಡ್ರೆಸ್ ಹಾಕೊಂಡ್ರು ನೀನು ಆದಿತ್ಯನೇ. ಅಜ್ಜಿಗೆ ಹೇಳ್ತೀನಿರು. ಅಜ್ಜಿ ಏನಂದ್ರು? ರಾಮ ಮೀನ್ಸ್ ಗ್ರೇಟ್ ಮ್ಯಾನ್. ಅದು ರಾಮ, ನೀನಲ್ಲ. ಏ ಆದಿ, ರಾಮನವಮಿ ಅಂದ್ರೆ ಏನು? ರಾಮನವಮಿ ಅಂದ್ರೆ ರಾಮನ್ ಬರ್ತಡೇ. ರಾಮನ್ ಬರ್ತಡೇ ದಿನ ಎಲ್ರು ಖುಷಿ ಖುಷಿಯಾಗಿ ಪಾನ್ಕ ಕೋಸಂಬರಿ ಸೇಲ್ ಮಾಡ್ತಾರೆ. ಹೌದಾ? ನಮ್ಮನೆಲ್ಲೂ ಪಾನ್ಕ ಕೋಸಂಬರಿ ಮಾಡ್ತಾರ. ಹೌದು. ಇವತ್ತು ಕುಕಿಂಗ್ ಕಾಂಪಿಟಿಷನ್ ಇದೆಯಲ್ಲ? ಹಾ, ಅದ್ ನಂಗೆ ಗೊತ್ತು. ಅಮ್ಮ ವರ್ಸಸ್ ದೊಡ್ಡಮ್ಮ ವರ್ಸಸ್ ಚಿಕ್ಕಮ್ಮ. ಹೌದು, ಇದು ಮೋಸ ಅಲ್ವಾ? ಅಮ್ಮ ಒಬ್ರು, ಅವರಿಬ್ರು. ನಿಂಗೆ ಯಾರು ಗೆಲ್ಬೇಕು? ದೊಡ್ಡಮ್ಮ, ಚಿಕ್ಕಮ್ಮ. ನಿಂಗೆ ಯಾರು ಗೆಲ್ಬೇಕು ಅನ್ಸುತ್ತೆ? ಅಮ್ಮ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನು ಅಂದ್ರೆ ಅಮ್ಮ ಗೆಲ್ಬೇಕು ಅಂದ್ರೆ ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ ಮಾಡಿದ ಫುಡ್ನ ಹಾಳು ಮಾಡಬೇಕು. ಓ ಮೈ ಗಾಡ್, ಯು ಮೀನ್ ಚೀಟಿಂಗ್? ಗಾಡ್ ಮೇಲಿಂದ ನೋಡ್ತಾ ಇರ್ತದ. ಗಾಡ್ಗೂ ಗೊತ್ತಲ್ವಾ ಪಾಪ ಅಮ್ಮ ಒಬ್ರೆ ಅಂತ. ಅದಕ್ಕೆ ದೊಡ್ಡಮ್ಮ ರಾಕಿ ಚಿಕ್ಕಮ್ಮ ಮಾಡಿರೋ ಫುಡ್ಗೆ ನೀನು ನೀರ್ ಚೆಲ್ಬಿಡು. ನಾನಾ? ಈಗ ನಿಂಗೆ ಅಮ್ಮ ಗೆಲ್ಬೇಕೋ ಇಲ್ವಾ? ಗೆಲ್ಬೇಕು. ಹಾಗಾದ್ರೆ ನಾನ್ ಹೇಳ್ದಂಗ್ ಮಾಡು. ಓಕೆ. ಆರ್ತಿ, ಎಲ್ಲ ಕೆಲ್ಸ. ಅಯ್ಯೋ, ಏನ್ ತರಕಾರಿ ಎಲ್ಲ ಇನ್ನು ಹೀಗೆ ಕೂತಿದೆ. ಅಯ್ಯೋ, ಒಬ್ಳೆ ಏನ್ ಪಾಡ್ ಪಡ್ತಿದ್ದಾಳೋ ಏನೋ. ಅಯ್ಯೋ, ನೀವ್ ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ಆರ್ತಿ, ಬಂದೆಮ್ಮ, ಒಂದ್ ನಿಮಿಷ. ಅತ್ತೆ ಏನೇ ರಾಕೆ, ಅತ್ತೆ ಹೀಗೆ ಹೋಗ್ತಿದ್ದಾರೆ? ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಅತ್ತೆ ಪಾರ್ಟಿ ಚೇಂಜ್ ಮಾಡ್ಬಿಟ್ರು ಅನ್ಸ್ತಾ ಇದೆ. ಹಾಗಂತೀರಾ? ಮತ್ತಿನೇನು, ನಮ್ಮ ಮಾತು ಕಿಮ್ಮತ್ತೆ ಇಲ್ದಂಗೆ ಹೋಗ್ತಿದ್ದಾರೆ. ಯಾಕಕ್ಕ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲಿ ಜಾಸ್ತಿ ಲಾಭ ಇರುತ್ತೋ ಜನ ಅಲ್ಲಿಗೆ ತಾನೇ ಹೋಗೋದು. ಆರ್ತಿ ಅಕ್ಕನಿಂದ ಏನಕ್ಕ ಅಂತ ಲಾಭ ಇರೋದು? ಇನ್ನು ನಮ್ಮ ಹತ್ರ ಆದ್ರೆ ಈ ಮನೆ ಜುಟ್ಟು ಜನಿವಾರ ಎಲ್ಲ ಇದೆ. ಆರ್ತಿ ಹತ್ರ ಅತ್ತೆ ಇದಾರ ಕಣೆ. ಹೌದಲ್ವಾ? ಯಾವಾಗ್ಲಾದ್ರೂ ಈ ಕಡೆ ಬರ್ಲೇಬೇಕು. ಆಗ ಹಿಡ್ದಾಕದ್ರಾಯ್ತು. ಇಲ್ಲ ರಾಕಿ, ಆರ್ತಿ ಅಡ್ಗೆ ಮನೆಗೆ ಬರಕ್ ಮುಂಚೆನೆ ಅತ್ತೇನೆ ಹಿಡ್ದಾಕ್ಬೇಕು. ಬಾ ಹೋಗೋಣ. ಆರ್ತಿ, ಅಡ್ಗೆ ಎಲ್ಲಿವರೆಗೂ ಬಂತು? ಎಲ್ಲ ಅಡ್ಗೆನೂ ಮುಗಿತಾ ಬಂತಮ್ಮ. ಕುಕ್ಕರ್ ಅಂತ ಕೂಗ್ಬೇಕು ಅಷ್ಟೇ. ಇನ್ನೇನು ಅಡುಗೆ ಮಾಡ್ತಾ ಇದೀಯಾ? ನಾನು ಅವಲಕ್ಕಿ ಬಿಸಿಬೇಳೆ ಬಾತ್, ಶಾವಿಗೆ ಪಾಯಸ, ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಅವರಿಬ್ರು ಕೋಸಂಬರಿ ಹೈಗ್ರೀವ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಡಿಸೈಡ್ ಮಾಡಿದ್ದು? ಪರಿಮಳ ಅಕ್ಕ. ತುಂಬಾ ಜಾಣೆ. ಕಷ್ಟವಾಗಿರೋದ್ರಲ್ಲಿ ನಿನಗೆ ಕೊಟ್ಬಿಟ್ಟು ಸುಲಭವಾಗಿರೋದು ಅವಳು ತಗೊಂಡ್ಲಾ? ಅಮ್ಮ ಪರವಾಗಿಲ್ಲ ಬಿಡಿ, ಹಬ್ಬದ ಅಡುಗೆ ಮಾಡಿದ್ರೆ ಪುಣ್ಯ ಬರುತ್ತಂತೆ. ನೀನು ಹೀಗಂದು ಅಂದೂ ಇಷ್ಟು ಕಷ್ಟ ಅನುಭವಿಸ್ತಾ ಇರೋದು. ಎಲ್ಲಿ ಅವರಿಬ್ರು?
ಅವರಿಬ್ರು ಹೊರಗಡೆ ಇರಬೇಕು. ಅಹಲ್ಯನ ನಿನಗೆ ಅಡಿಗೆ ಸಹಾಯ ಮಾಡಕ್ ಹೇಳಿದ್ದೆ, ಮಾಡಿದ್ಲಾ? ಹ್ಞೂ ಅಮ್ಮ, ಅವ್ರಿದ್ದಕ್ಕೆ ಅಡುಗೆ ಇಷ್ಟು ಬೇಗ ಮುಗಿತಾ ಇರೋದು. ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಅವರು. ಪಾಪ ಏನ್ ಬಂತು? ಮನೆ ಹಾಳು ಮಾಡಕ್ ಬಂದವ್ರಿಗೆ ಪ್ರಾಯಶ್ಚಿತ್ತ ಮಾಡಿಸಿದೀವಿ ಅಷ್ಟೇ. ಅಂದ್ರೆ ಏನಿಲ್ಲ, ನಿನ್ ನಡಿ. ಅಮ್ಮ, ಕುಕ್ಕರ್ ಒಂದು ಹಿಡಿದಿದೆ, ಅದನ್ನ ಇಟ್ಬಿಟ್ಟು ಬರ್ತೀನಿ. ಅದನ್ನ ಅಹಲ್ಯ ನೋಡ್ಕೊಳ್ತಾಳೆ, ನೀನ್ ನನ್ನ ಜೊತೆಲಿ ಬಾ. ಪಾಪ ಅವ್ರು ಯಾಕೆ ಮಾಡಬೇಕು? ಅದನ್ನ ನಾನೇ. ಇದು ನನ್ನ ಆರ್ಡರ್. ನಡಿ ನನ್ನ ಜೊತೆಲಿ. ಅಮ್ಮ, ಅಕ್ಕನ ಅಡುಗೆ ಎಲ್ಲ ಮುಗ್ದಿದೆ ಅಮ್ಮ, ನಂದು ಮಾತ್ರ. ಆರ್ತಿ, ಸರಿ, ಈ ಸೊಪ್ಪನ್ನೆಲ್ಲ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬರ್ತೀನಿ, ನೀವು ಹೋಗಿರಿ. ಸೂರ್ಯರೇ, ಏನಿದು? ಇರಿ ಒಂದು ನಿಮಿಷ. ಛೀ, ಹೋಗಿಪ್ಪ ನೀವು. ಹೌದಾ, ಸರಿ. ಅಯ್ಯೋ, ಹೋಗಿ ಅಂದ್ರೆ ಹೋಗಿ ಅಂತಲ್ಲ, ಮತ್ತೆ ಅಮ್ಮ ಕರಿತಾ ಇದ್ದಾರೆ. ಸರಿ, ಹೋಗಿ. ಹೋದ್ರೆ ನೀವು ಕೋಪಿಸ್ಕೋತೀರಲ್ವಾ? ನಿಮ್ಗೇನಪ್ಪ, ನಿಮ್ಮ ಅತ್ತೆಗೆ ನೀವು ಬೇಜಾರು ಮಾಡಲ್ಲ, ನಮ್ಮ ಅತ್ತಿಗೆಗೆ ನೋವು ಮಾಡಲ್ಲ, ನಿಮ್ಮ ನಾದ್ನಿಗೆ ಹರ್ಟ್ ಮಾಡಲ್ಲ. ಇನ್ನು ನಮ್ಮ ಅಣ್ಣ ತಮ್ಮಂದ್ರಿಗಂತೂ ಎದುರು ಮಾತೇ ಮಾತಾಡಲ್ಲ. ಈ ನೋವು ಬೇಜಾರು ಏನಿದ್ರು ನನಗೆ ತಾನೇ. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಪ್ರೀತಿಸೋರ ಹತ್ರ ತಾನೇ ಸಲ್ಗೆ ಇರೋದು. ಹೌದಾ? ಆದರೆ ಪ್ರೀತಿಸಿದವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಕೊತೀವಿ. ಇವಾಗ ನಾನು ನಿಮ್ಮ ಹತ್ರ ಹೇಳ್ಕೊಂಡಲ್ಲ ಹಾಗೆ. ಹೌದು, ಆದರೆ ನೀವು ನನ್ನ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ಲ. ಏನೂ ಇಲ್ಲ, ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಹಾಗಾದರೆ ಮೊನ್ನೆ ರಾತ್ರಿ ನೀವು ಏನು ಮಾತಾಡ್ತಿದ್ರಿ ಅಂತ ನನ್ನ ಹತ್ರ ಹೇಳೇ ಇಲ್ಲ. ಹೇಳಿದ್ನಲ್ಲ, ವೇದಿಕಾ ಸಾರಿ ಕೇಳಕ್ ಬಂದಿದ್ದು. ಅಕ್ಕ, ಭಾವ, ಆರ್ತಿ, ಅಮ್ಮ ಕರಿತಾ ಇದ್ದಾರೆ. ಒಂದು ನಿಮಿಷ ಬರ್ತೀನಿ. ಬಂದೆ ಅಮ್ಮ. ಏನ್ರೆ ಎಷ್ಟೊಂದು ಕೆಲಸ ಬಿದ್ದಿದೆ, ಆಮೇಲೆ ಬರ್ತೀನಿ. ಅತ್ತೆ, ಏನ್ ಪರಿಮಳ, ಏನಾದ್ರೂ ಬೇಕಿತ್ತಾ? ಲೇ, ನಿನ್ ಸೀರೆ ಎಷ್ಟು ಚೆನ್ನಾಗಿದೆ. ಈ ಕಲರ್ ಅಂತೂ ನಿಂಗೆ ಸೂಪರ್ ಆಗಿ ಕಾಣಿಸ್ತಿದೆ. ಹೊಸ್ದಾಗಿ ತಗೊಂಡ್ಯಾ? ನೋಡೋರ್ ಕಣ್ಗೆ ಎಲ್ಲ ಹೊಸ್ದಾಗೆ ಕಾಣ್ತಿದೆ ಅತ್ತೆ, ಅಲ್ವಾ? ಹೌದು. ನೀವ್ ಯಾಕೆ ಪಾರ್ಟಿ ಚೇಂಜ್ ಮಾಡಿದ್ದು? ಪಾರ್ಟಿನಾ? ಇಲ್ಲಪ್ಪ, ನಾನು ಯಾವಾಗ್ಲೂ ಒಂದೇ ಪಾರ್ಟಿಗೆ ಸಪೋರ್ಟ್ ಮಾಡೋದು. ಸ್ವಾತಂತ್ರ್ಯ ಪೂರ್ವದಿಂದಲೂ ಹಾಗೆ. ಅದಕ್ಕೆ ಏನೋ ಈಗ ಪೂರ್ವಕ್ಕೆ ತಿರುಗಿರೋದು. ನಮ್ಗೆ ಉತ್ತರ ಬೇಕು. ಅಯ್ಯ, ಏನು ಹೀಗೆ ಹೇಳ್ತಿದ್ಯಾ? ಪೂರ್ವ ಉತ್ತರ ಅಲ್ಲ, ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಹಾಗೆ ಹೇಳ್ಬೇಕು. ಅತ್ತೆ, ನಿಮ್ ಬುದ್ಧಿವಂತಿಕೆಯಿಂದ ಮಾತು ಮರ್ಸೋದಕ್ಕೆ ಪ್ರಯತ್ನ ಪಡ್ಬೇಡಿ. ನಮ್ಗೀಗ ಗೊತ್ತಾಗ್ಬೇಕು ನೀವು ಸಪೋರ್ಟ್ ಮಾಡ್ತಿರೋದು ನಮ್ಗ ಆರ್ತಿಗ ಅಂತ. ಅದು ಏನ್ ಗೊತ್ತಾ ಪರಿಮಳ, ಈ ರಾಮನವಮಿ ದಿವಸ ಎಲ್ಲ ಪದಾರ್ಥನೂ ಅವಲಕ್ಕಿಲೆ ಆಗ್ಬೇಕಣೆ, ಅದೇ ಶ್ರೇಷ್ಠ. ಗೊತ್ತಾಯ್ತು ಬಿಡಿ, ನೀವು ಹೆಲ್ಪ್ ಮಾಡ್ತಿರೋದು ಆರ್ತಿಗೆ ಅಂತ. ಅಡ್ಗೆ ಎಲ್ಲ ರುಚಿಯಾಗಿರ್ಲಿ ಅಂತ. ಅದಕ್ಕೆ ನಿಮ್ಗೆ ಇವಾಗ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು? ಏನೇ ರಾಕಿ ಹೀಗೆ ಕೇಳ್ತ್ಯಾ? ನಾನು ಒಳ್ಳೆಯವಳು ಆಗ್ಲೇಬಾರ್ದಾ? ಈ ಪ್ರಪಂಚನೇ ಹಾಗೆ ನೋಡಿ. ನಾವು ಒಳ್ಳೆಯವಳಾಗೋಣ ಅಂದ್ರು ಜನ ಬಿಡಲ್ಲ. ಓವರ್ ಆಕ್ಟಿಂಗ್ ಮಾಡಿದ್ ಸಾಕು. ಈಗ ನಾನು ಹೇಳಿದ್ದನ್ನ ಕೇಳಬೇಕು. ಏನು? ಅತ್ತೆ, ಬೇಗ ತಗೊಳ್ಳಿ, ಖಾರದ ಪುಡಿ ಹಾಕ್ಬಿಡಿ.
ಏನ್ರ ನೀವಿಬ್ರು ಹೇಳ್ತಾ ಇರೋದು? ಬುದ್ಧಿಗಿದ್ದಿ ಕೆಟ್ಟಿದ್ಯಾ? ಪಾಪ ಆರ್ತಿ ಅಡ್ಗೆನ ಕೆಡಿಸ್ಬೇಕು ಅಂತ ನೋಡ್ತಿದ್ದೀರಾ. ಹಾಗೆ ಗೆಲ್ಬೇಕು ಅಂತಿದ್ರೆ ಚೆನ್ನಾಗಿ ಅಡ್ಗೆ ಮಾಡಿ ತೋರಿಸಿ. ಈ ತರ ಅಡ್ಡದಾರಿ ಎಲ್ಲ ಹಿಡಿಬೇಡಿ. ಕೆಲಸ ನೋಡ್ಕೊಳ್ಳಿ, ಹೋಗಿ. ಅತ್ತೆ, ಏನಾಯ್ತಿ ಅತ್ತೆಗೆ? ರವಣ ಸೀತೆನ್ ಕದ್ದ ಹೂವಲ್ ಮಾಡಿದ ಫ್ಲೈಟ್ ಅಲ್ಲಿ ಕಾರಣ ಸಿಸ್ಟರ್ ಸೆಂಟಿಮೆಂಟ್. ಇದು ರಾಮ ಮಂದಿರ ನಾ ರಾಮಚಂದಿರ. ಯಾಕೋ ನೀನು ರಾಮಚಂದ್ರನಾ? ಇನ್ನೇನು ಲೇ, ಕಾಲೇಜ್ ಡೇಸ್ ಅಲ್ಲಿ ನಿನ್ನ ಕೃಷ್ಣ ಲೀಲೆಗಳು ಗೊತ್ತಿಲ್ವೇ? ಕೇಳಿಸ್ಕೊಂಡ್ಬಿಟ್ಟಾಳು. ಅಣ್ಣ, ಇಂಥ ಸಂತೋಷ ಸಡಗರ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಬಂದು ಎಷ್ಟೋ ವರ್ಷಗಳಾಗೋಗಿತ್ತು ಅಲ್ವನೋ? ಹೌದು ಕಣೋ, ಸೂರ್ಯನ ಮಗು ನಾಮಕರಣದಲ್ಲಿ ನಾವೆಲ್ಲ ಹಾಡಿ ಕುಂದು ಎಂಜಾಯ್ ಮಾಡಿದ್ದು. ಆದ್ರೆ ಎಲ್ಲ ಟೆನ್ಷನ್ ಅಲ್ಲಿ ಆಗೋಯ್ತಲ್ಲೋ. ಆದಿ ನಮಗೆ ಅಂತ ಶಶಾಂಕ್ ಬಿಟ್ಕೊಟ್ಟಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಗಿತ್ತು. ಅದು ಸಂತೋಷದ ವಿಷಯ, ಆದ್ರೆ ಸೆಲೆಬ್ರೇಷನ್ ಮಿಸ್ ಆಗೋಯ್ತಲ್ಲ. ನೀನು ಕರೆಕ್ಟಾಗಿ ಹೇಳ್ತಿದ್ಯಾ. ಅಣ್ಣ, ನಮ್ ರಾಮಂದು ಕದರು ಯಾವಾಗ್ಲೂ ಒಂಟಿಯಾಗಿರೋದೇ ಇಲ್ಲ, ಗ್ರೂಪ್ ಫೋಟೋಲ್ ಇರ್ತಾನೆ ನೋಡು. ಜೊತೆ ಲಕ್ಷ್ಮಣ, ಸೀತೆ, ಆಂಜನೇಯ. ಏನಂತ್ಯಾ? ನಮ್ಮನೆ ತರನೇ, ಏನೇ ಆದ್ರೂ ನಾವೆಲ್ಲ ಒಟ್ಟಾಗಿರ್ತೀವಲ್ಲ ಆ ತರ. ಹೌದಣ್ಣ, ಎಲ್ಲ ಕ್ರೆಡಿಟ್ಸು ಸೂರ್ಯಣ್ಣ ಆರತಿ ಅತ್ತಿಗೆಗೆ ಹೋಗ್ಬೇಕು. ಆರತಿ ಅತ್ತಿಗೆ ಅಂತೂ ನಮ್ಮ ಫ್ಯಾಮಿಲಿ ಒಗ್ಗಟ್ಟಾಗಿರ್ಬೇಕು ಅಂತ ಎಷ್ಟು ಕಷ್ಟಪಡ್ತಿರ್ತಾರಲ್ವಾ? ಸರಿಯಾಗಿ ಹೇಳಿದೆ ನೀನು. ಭಾಸ್ಕರ್, ನಿನ್ ಫೋನಲ್ಲಿದ್ಯೋ? ರೂಮಲ್ಲಿದೆ ಅಣ್ಣ. ಯಾಕೆ ರೂಮಲ್ಲಿದೆ ಅಂದ್ರೆ ಏನು ಅರ್ಥ? ಸೆನ್ಸ್ ಇಲ್ಲ ನಿಂಗೆ? ನಮ್ಮ ಅರ್ಧ ಬಿಸ್ನೆಸ್ ಫೋನ್ ಕಾಲ್ಸ್ ಮುಖಾಂತರ ನಡೀತೆ ಅಂತ ಗೊತ್ತಿಲ್ಲ? ಕ್ಲೈಂಟ್ಸ್ ಆರ್ಡರ್ಸ್ಗೋಸ್ಕರ ಫೋನ್ ಮಾಡ್ತಿರ್ತಾರೆ ಅನ್ನೋ ಪರಿಜ್ಞಾನ ಬೇಡ ನಿಂಗೆ? ಫೋನು ಜೊತೆಲೇ ಇಟ್ಕೊ ಅಂತ ಹೇಳಿದ್ರಾಯ್ತು, ಯಾಕೋ ಕೂಗಾಡ್ತಿದ್ಯಾ? ನೀನು ಅದೇ ರೀತಿ ಮಾತಾಡೋಣ, ಸುಮ್ಮನೆ ನೀನು. ಅಲ್ಲಿ ಕ್ಲೈಂಟ್ಸ್ ಆರ್ಡರ್ಸ್ ರಿಸೀವ್ ಆಗಿಲ್ಲ ಅಂತ ನನಗೆ ಫೋನ್ ಮಾಡಿ ರೇಗಾಡ್ತಿದ್ದಾರೆ. ಅದನ್ನೆಲ್ಲ ನೋಡ್ಕೊಬೇಕಾರೋ ಜವಾಬ್ದಾರಿ ಇವ್ನು ತಾನೆ. ಅಣ್ಣ, ಎಲ್ಲ ಡಿಸ್ಪ್ಯಾಚ್ ಆಗಿದೆ ಕಣ. ಅದ್ ನನಗೆ ಹೇಳಿದ್ರೆ ದೊಡ್ಡದಾಗಿ ಮಾರ್ಕೆಟಿಂಗು, ಮ್ಯಾನೇಜ್ಮೆಂಟು, ಅಕೌಂಟ್ಸು, ಡಿಸ್ಪ್ಯಾಚ್ ಎಲ್ಲ ನಾನು ನೋಡ್ಕೊಂತೀನಿ ಅಂತೆ. ಇದೇ ನೀನ್ ನೋಡ್ಕೊಳ್ಳೋ ರೀತಿ? ನಾನ್ ಸೆನ್ಸ್. ಅಲ್ಲ ಕಣೋ, ನಾನೇನು ಕೆಲಸ ಮಾಡೋದೇ ಇಲ್ಲ ಅನ್ನೋ ಹೇಳ್ತಾ ಇದೆಯಲ್ಲ. ಬೆಳಗ್ಗೆ ಆಫೀಸ್ ಬೀಗ ತೆಗೆದ್ರೆ ಸಾಯಂಕಾಲದವರೆಗೂ ನಾಯಿ ಥರ ಕೂತ್ಕೊಂಡಿರ್ತೀನಿ. ಆಫೀಸಲ್ಲಿ ಕೂತ್ಬಿಟ್ರೆ ಕೆಲಸ ಆಗಲ್ಲ. ಹತ್ತಾರು ಕಡೆ ಓಡಾಡಬೇಕು, ಆರ್ಡರ್ಸ್ ಹಿಡಿಬೇಕು. ಅದನ್ನೆಲ್ಲ ಮಾಡೋದು ಯಾರು? ನಾನು. ಸೂರ್ಯ, ಹಬ್ಬದ ವಾತಾವರಣ ಹಾಳು ಮಾಡೋದು ಬೇಡ. ಈಗೇನಪ್ಪ, ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿದ್ರಾಯ್ತು, ಮೆಟೀರಿಯಲ್ ಡಿಸ್ಪ್ಯಾಚ್ ಆಗಿದೆ, ಇಷ್ಟು ಗಂಟೆಗೆ ಬರುತ್ತೆ ಅಂತ. ಭಾಸ್ಕರ್, ಫೋನ್ ಮಾಡು. ಮಾಡ್ತೀನಣ್ಣ. ಏನೋ ಇವತ್ತು ಹಬ್ಬ ಎಲ್ಲ ಅರೇಂಜ್ಮೆಂಟ್ಸ್ ಇತ್ತು ಅಂತ ನಾನು ಹೇಳಿರಲಿಲ್ಲ. ಕೊಡೋಣ, ಹೇಳ್ತೀನಿ. ಆಫೀಸ್ ಕೆಲಸ ಬಿಟ್ಟು ಇನ್ನೆಲ್ಲಾದ್ರಲ್ಲೂ ಇಂಟ್ರೆಸ್ಟು ನಿನಗೆ? ಇವತ್ತು ವರ್ಕಿಂಗ್ ಡೇ ಅನ್ನೋದು ಮರ್ತ್ಬಿಟ್ಟಿದ್ದೀರಾ ನೀವು? ಏನು, ನಾನು ಅಷ್ಟೊಂದು ಬೇಜವಾಬ್ದಾರಿ ಏನು ಅಂತಾನಾ? ತಪ್ಪು ಮಾಡಿದ್ಯಾ, ವಾದ ಮಾಡಬೇಡ, ಒಪ್ಕೋ. ಏನು ಒಪ್ಕೊಳ್ಳೋದು? ಆ ಬಿಸ್ನೆಸ್ ನಿಂದು, ನಾವಿಬ್ಬರು ನಿನ್ನ ಕೂಲಿ ಆಳುಗಳು ಅಂತ ತಿಳ್ಕೊಂಡಿದ್ದೀವಿ. ಲಾಸ್ ಆದ್ರೆ ಯಾರಿಗಪ್ಪ? ಯಾರಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ನೀನು ಒಬ್ಬನೇ ಬಿಸ್ನೆಸ್ ಮಾಡ್ತಿರೋದು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಭಾಸ್ಕರ್ನ ವಹಿಸ್ಕೊಂಡು ಮಾತಾಡೋಣ ಅಣ್ಣ. ನೀನು ವಹಿಸ್ಕೊಂಡು ಮಾತಾಡ್ತಿಲ್ಲಪ್ಪ, ನಿನ್ನ ಧೋರಣೆ ಬಗ್ಗೆ ಮಾತಾಡ್ತಿದ್ದೀನಿ. ಆದಿತ್ಯ ಕಳೆದೋದಾಗ ಆಫೀಸ್ನ ನೋಡ್ಕೊಂಡವರು ನಾವುಗಳು. ನೀನು ನಿನ್ನ ಫ್ಯಾಮಿಲಿ ಹೆಂಡ್ತಿನ ಕಾಪಾಡ್ಕೊಳಕ್ಕೆ ಓಡಾಡ್ತಿದ್ದಾಗ ಆಫೀಸ್ನ ನೋಡ್ಕೊಂಡಿದ್ದು ನಾನು, ಭಾಸ್ಕರ್. ಈಗೇನೋ ದೊಡ್ಡ ತಪ್ಪು ಮಾಡಿದೀವಿ ಅನ್ನೋ ಥರ ಮಾತಾಡ್ತಿದ್ಯಲ್ಲೋ. ಹಾಗೆಲ್ಲ ನಾವೇ ಬೇಕಿತ್ತು ನಿನಗೆ, ಅಲ್ವಾ? ಅಣ್ಣ, ಇವನ ಹತ್ರ ಏನೋ ಮಾತಾಡ್ತಿದ್ದೆ ನೀನು. ಏನೋ ಇವನಿಂದಾನೇ ನಾವು ಉದ್ಧಾರ ಆಗ್ತಿರೋದು ಅನ್ನೋ ಮಾತಾಡ್ತಿದ್ದಾನೆ. ಮಾಡ್ಕೊಳಪ್ಪ, ನೀನೇ ಮಾಡ್ಕೊ. ಅಣ್ಣ, ನಮ್ಮ ಕೆಪಾಸಿಟಿನೂ ಏನು ಅಂತ ಇನ್ನು ತೋರಿಸೋಣ. ನಮ್ಮ ಪಾಲೇನಿದೆಯೋ ಅದನ್ನು ಕೊಟ್ಬಿಡೋದಕ್ಕೆ ಹೇಳು. ಪ್ಲೀಸ್, ಹಾಗೆಲ್ಲ ಮಾತಾಡಬೇಡಪ್ಪ ನೀನು. ನಾನು ಇದನ್ನು ಯಾವತ್ತೂ ನಂದು ಅಂತ ಅನ್ಕೊಂಡಿಲ್ಲ, ನಮ್ದು ಅಂತ ಅನ್ಕೊಂಡಿದ್ದೀನಿ. ನಾವು 3 ಜನ ಸೇರ್ಕೊಂಡು ಮಾಡಿರೋ ಈ ಬಿಸ್ನೆಸ್ಸು ಇನ್ನೂ ಬೆಳಿಬೇಕು, ನಾವೆಲ್ಲರೂ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಈ ರೀತಿ ಮಾತಾಡ್ದೆ ಅಷ್ಟೇ.
ಅಣ್ಣ ಇವನು ನಮಗಿಂತ ಚಿಕ್ಕೋಣಣ್ಣ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಚುರುಕಾಗ್ತಾನೆ ಅಂತ ಬೈತೀನಿ. ಸಾರಿ. ನಾನು ನಿಮ್ಮ ಮೇಲೆ ಇಷ್ಟು ಜೋರು ಮಾಡಿ ಮಾತಾಡೋದು ನಿಮ್ಗೆ ಇಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತಮ್ಮ ಅನ್ನೋ ಸಲಿಗೆಯಲ್ಲಿ ಮಾತಾಡ್ಬಿಟ್ಟೆ ಅಪ್ಪ. ನಿಮ್ಗೇನು ಬೇಕೋ ನೀವು ಇನ್ಮೇಲೆ ಮಾಡ್ಕೊಳ್ಳಿ. ನಾನು ಯಾವುದನ್ನು ಪಾಯಿಂಟ್ ಔಟ್ ಮಾಡಲ್ಲ. ಯಾಕೆ ಏನು ಇದ್ಯಾವುದನ್ನು ಕೇಳಲ್ಲ. ಭಾಗ ಪಾಲು ಅಂತ ಮಾತಾಡ್ಬೇಡ್ರಪ್ಪ. ಒಂದಾಗಿರೋ ಈ ಮನೆ, ಒಂದಾಗಿರೋ ಈ ಬಿಸ್ನೆಸ್ನ ಹೊಡಿಬೇಡಪ್ಪ. ಪ್ಲೀಸ್, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ.